ಬಡ್ಜೆಟ್ ಆಕ್ಚುಲಿ ಇವಾಗ ಫೈನಲಿ ನಿಮಗೆ ಬೇಕಾಗಿರೋದು ಬಡ್ಜೆಟ್ ಎಷ್ಟಾಗಿದೆ ಅಂತನಾ, ಜಾನಿ ಮಾಸ್ಟರ್ಗೆ ಎಷ್ಟು ಕೊಟ್ವಿ ಅಂತನಾ? ಇಲ್ಲ, ಆಕ್ಚುಲಿ ಜಾನಿ ಮಾಸ್ಟರ್ ಇಷ್ಟೇ ಬೇಕು ಅಂತ ಏನು ಕೇಳಿಲ್ಲ. ಏನೋ ಗೌರವಧನ ಅಥವಾ ಹ್ಯಾಪಿಲಿ ಏನೋ ಒಂದು ಗಿಫ್ಟ್ ತರ ಹೇಳ್ತಾರಲ್ಲ, ಅದಷ್ಟೇ. ತುಂಬಾ ಅಂದ್ರೆ ಫೈನಾನ್ಷಿಯಲಿ ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅಂತ ಸೀರಿಯಸ್ಲಿ ನಾವಿನ್ನ ಏನು ಅದ್ ಮಾಡಿಲ್ಲ. ಬಟ್ ಅವರು ಆತರ ಯಾವ್ದು ಕಮರ್ಷಿಯಲ್ ವೈಸ್ ಅಲ್ಲಿ ಯಾವ್ದು ಚಾರ್ಜಸ್ ಮಾಡಿ ಮಾಡೋ ತರ ಇನ್ನ ಯಾವ್ದು ಆಗಿಲ್ಲ. ಪ್ರೀತಿಯಿಂದ ಇಲ್ಲ ಅಂದ್ರೆ ಯಾರಿಗಾದ್ರೂ ಒಂದು ಅಡ್ವಾನ್ಸ್ ಅನ್ನೋದು ಕೊಟ್ಟಿರ್ತೀವಿ, ಸ್ವಲ್ಪ ಅಡ್ವಾನ್ಸ್ ಆಗಿದೆ ಅಷ್ಟೇ. ಬಟ್ ಹಿ ಡಿಡ್ಂಟ್ ಆಸ್ಕ್ ನಂಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ. ಸೊ ಪ್ರೀತಿಯಿಂದ ಬಂದ್ ಮಾಡ್ತಿದ್ದಾರೆ, ಆಮೇಲೆ ನೋಡೋಣ ಅಂತ ಅದಷ್ಟೇ. ಸೆಲೆಬ್ರಿಟಿ ಸಿನಿಮಾದು ಕಮರ್ಷಿಯಲ್ ವೈಸ್ ಎಷ್ಟು ಇಷ್ಟ ಆಗುತ್ತೆ, ಎಷ್ಟು ಅರಿವು ಇದೆಯಾ? ಇಲ್ಲ, ಆಕ್ಚುಲಿ ಕಮರ್ಷಿಯಲ್ ವೈಸ್ ನೋಡ್ತಾರೆ ಮಾಡ್ತಾರೆ, ಅದು ಗೊತ್ತಿರಬಹುದು. ಬಟ್ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗ್ಬಾರ್ದಲ್ಲ. ಇವಾಗ ನಾನೇ ಕುತ್ಕೊಂಡು ಸಿನಿಮಾ ನೋಡಿದಾಗ ಆಸ್ ಎ ವೀವರ್ ನಾನು ಇಲ್ಲಿ ಮಾಡ್ಬೇಕಿತ್ತು, ಇಲ್ಲಿ ಮಾಡಬಹುದಿತ್ತು ಅಂದ್ರೆ ತುಂಬಾ ಸಿನಿಮಾಗಳನ್ನ ನಾವೇ ಹೋಗ್ಬಿಟ್ಟು ಹೇಳ್ತೀವಿ, ಇಲ್ಲಿ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ, ಟೆಕ್ನಿಕಲ್ ವೈಸ್ ಅಲ್ಲಿ ಬಂದಿಲ್ಲ ಅಂತ. ಸೊ ಅಷ್ಟೆಲ್ಲ ನಾವು ಕಮೆಂಟ್ ಮಾಡೋರ್ಗೆ ನಾವು ಮಾಡ್ತಾ ಇದೀವಿ ಅಂದಾಗ ಆಕ್ಚುಲಿ ಅದನ್ನ ಕರೆಕ್ಷನ್ ಮಾಡ್ಕೊಂಡು ಮಾಡ್ಬೇಕಲ್ವಾ. ಬಜೆಟ್ ನಾನು ಇವಾಗ ನಾಳೆ ಇನ್ನೊಂದು ಕೋಟಿ ತಗೊಂಬಂದು ಹಾಕ್ತೀನಿ ಅಂತ ಹೇಳಿದ್ರೆ ನಂಗೆ ಆ ಚಾನ್ಸ್ ಇರಲ್ಲ. ಸೊ ಏನ್ ಮಾಡ್ತಾ ಇದೀವಿ ಅದು ಪೂರ್ಣ ಪ್ರಮಾಣದಲ್ಲಿ ಕಷ್ಟಪಟ್ಟು ಪೂರ್ತಿ ಅಟ್ಲೀಸ್ಟ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಮಾಡ್ಬೇಕು ಅಂತ. ಸರಿ, ಕಷ್ಟಪಟ್ಟು ಮಾಡಿದ್ರೆ ರಿಟರ್ನ್ಸ್ ಬರುತ್ತೆ ಅಂತ ನಂಬ್ಕೊಂಡ್ರವ್ರು. ಇವಾಗ ನಾವು ಕಷ್ಟಪಟ್ಟು ದುಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂತ. ಸೊ ಎಲ್ಲವನ್ನೂ ಅದೇ ದೃಷ್ಟಿಲಿ ನೋಡ್ಕೊಂಡು ಹೋದ್ರೆ ನಾವ್ ಯಾವ್ದನ್ನು ಅಂದ್ರೆ 100% ಕೊಡಕ್ ಆಗಲ್ಲ. ಅಂಡ್ ಇವಾಗ ನಾವು ಆಸ್ ಎ ಇಂಡಸ್ಟ್ರಿಗೆ ಬಂದ್ಮೇಲೆ ಎಲ್ಲದಕ್ಕೂ ರೆಡಿಯಾಗೇ ಬರ್ಬೇಕು. ಅಂಡ್ ಏನ್ ಬೇಕೋ ಅದ್ ಕೊಡ್ಬೇಕು. ಈಗ ಜಾನಿ ಮಾಸ್ಟರ್ನ ಕರೆಸ್ಬಿಟ್ಟು ನಾನು ಇಷ್ಟೇ ಕೊಡೋದು ಅಂತ ಹೇಳಿದ್ರೆ ಅಷ್ಟೆಲ್ಲ ಮಾಡಿರೋದು ನಾನು ಏನೋ ಒಂದ್ ಕೊಟ್ಟಿಲ್ಲ ಅಂದ್ರೆ ಅದ್ರಲ್ಲಿ ಕಡಿಮೆ ಅನ್ನಿಸ್ಬೋದು ಸಾಂಗ್ ಅಲ್ಲಿ. ಸೊ ಅಟ್ಲೀಸ್ಟ್ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ರಿಗೂ ಸ್ಯಾಟಿಸ್ಫೈ ಮಾಡೋದಕ್ಕೆ ಮುಂಚೆ ಟೀಮ್ ಸ್ಯಾಟಿಸ್ಫೈ ಆಗ್ತಾ ಇದೀವಿ ಮೊದ್ಲು. ಅದ್ ಸ್ಯಾಟಿಸ್ಫೈ ಆದ್ರೆ ಜನಕ್ಕೂ ಇಷ್ಟ ಆಗತ್ತೆ ಅಂತ. ಗೊತ್ತಿಲ್ಲ, ನನ್ನನ್ನು ಹ್ಯಾಂಡಲ್ ಮಾಡೋದು ಮೋಸ್ಟ್ಲಿ ಎಲ್ರಿಗೂ ಕಷ್ಟ ಆಗಿರ್ಬೋದು ಇಲ್ಲಿ. ಬಟ್ ಆತರ ಹ್ಯಾಂಡಲ್ ಮಾಡಿ ತುಂಬಾ ಕಷ್ಟ ಆಗೋ ಅಂತದ್ ಏನು ಇಲ್ಲ. ಆಕ್ಚುಲಿ ಟೀಮಲ್ಲಿ ಎಲ್ರೂ ತುಂಬಾ ಸಾಫ್ಟ್.